कर्नाटक के मुख्यमंत्री सिद्धरामैया आज बीजापुर के इंडी तालुका पहुंचे थे, जहां उन्होंने कई विकास कामों का शिलान्यास किया। इसी दौरान मीडिया से बात करते हुए उन्होंने ओबीसी काउंसिल, शिवमोगा ब्रिज, मनगोली कैनरा बैंक लूट और अन्य विषयों पर अपना पक्ष रखा। ನಾಳೆ ಬ್ಯಾಕ್ವರ್ಡ್ ಕಮಿಷನ್ ಒಂದು ಕಮಿಟಿ ಇದೆ. ನಾಳೆ ಓಬಿಸಿ ಕೌನ್ಸಿಲ್ ಮೀಟಿಂಗ್ ಇದೆ. ಅದಕ್ಕೆ ಅಧ್ಯಕ್ಷರು ಜೈ ಹಿಂದ್ ಅಂತ ಅಧ್ಯಕ್ಷರಾಗಿದ್ದಾರೆ. ನಾನು ಒಬ್ಬ ಮೆಂಬರ್. ಅವರೆಲ್ಲರೂ ಕೂಡ ಡೆಲ್ಲಿನಲ್ಲಿ ಬಂದು ನನಗೆ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತೀವಿ, ನೀವು ಹೋಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ನಡೀತಾ ಇದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತೆ ದಲಿತರು ಇವ್ರ ಸಂಘಟನೆ ಹೇಗೆ ಮಾಡಬೇಕು, ಹೇಗೆ ಇವ್ರನ್ನ ಪಕ್ಷದ ಪರವಾಗಿ ಒಲವನ್ನ ಗಳಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತದೆ. ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕದಲ್ಲಿ ಅಹಿಂದ ನಾವು ಬಹಳ ಹಿಂದೆನೆ ಮಾಡಿದ್ದೀವಿ. ಸೊ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ಸಂಘಟನೆ ಹೇಗೆ ಮಾಡಬೇಕು, ಬಡವರ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅವ್ರಿಗೆಲ್ಲ ಹೇಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕೊಂಡಿದ್ದಾರೆ. ಆದ್ರೆ ಇನ್ವೈಟ್ ಮಾಡ್ಬೇಕಲ್ವಾ? ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೇನೆ. ಇವರಿಗೆ ಯಾರವರು, ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದ. ಈ ಮಾದೇವಪ್ಪ ಇದ್ದಾಗಲೇನೆ PWD ಮಿನಿಸ್ಟರ್ ಇದ್ದಾಗ DPR ಆಗಿತ್ತು. ಅವರು KRDCಯಲ್ಲಿ DPR ಆಗಿ ಅದು ದೊಡ್ಡ ಸೇತುವೆ ಅಂತ ಹೇಳಿ ನ್ಯಾಷನಲ್ ಹೈವೇಗೆ ಕೊಟ್ಟರು ಅವರು. ಸೊ ಅದಕ್ಕೆ ಹಾಗಂತ ಹೇಳಿ ಅವರೇ ಇದು ಫೆಡರಲ್ ಸ್ಟೇಟ್ ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಇದೀನಾ? ನಮ್ ಟ್ಯಾಕ್ಸ್ PWD ಮಿನಿಸ್ಟರ್ ಹೋಗಿಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದಾರಲ್ಲ ಅವರು ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ನಮ್ ಟ್ಯಾಕ್ಸ್ ಹಣದ ದುಡ್ಡು, ನಮ್ ಟ್ಯಾಕ್ಸ್ ಹಣದ ದುಡ್ಡು, ಅವ್ರದೇನು ದುಡ್ಡು ಅಲ್ಲ ಸರ್. ಇಂಟರ್ನಲ್ ರಿಸರ್ವೇಶನ್ ದೊಡ್ಡ ಬೇಡಿಕೆ ಹಿಂದುಳಿದ ಸಮಾಜ ಇನ್ನು ವರದಿ ಕೊಟ್ಟಿಲ್ಲ. ವರದಿ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ವಿಜಯಪುರದಲ್ಲಿ ಅತಿ ದೊಡ್ಡ ಒಂದು ಚಿನ್ನದ ದರೋಡೆ ಆಗಿರ್ತಾರೆ, ಅದನ್ನ ಪಟ್ಟಣ ಬೇಯಿಸಲಾಗ್ತಾರೆ. ಅಂದ್ರೆ 59 ಕೆಜಿ ಕಳ್ಳತನಾಗಿರ್ತಾರೆ. ಪೊಲೀಸ್ನಾಗೆ ರಿವಾರ್ಡ್ ಈ ರೀತಿ ದೇಶದಲ್ಲಿ ಅತಿ ದೊಡ್ಡ ರಿಕವರಿ ಗೊತ್ತಿಲ್ಲ. ಈಗ ಹೇಳಿದ್ರು ಪೊಲೀಸ್ನವರು ಹಿಂದೆ 59 kg ಅಂತ ಚಿನ್ನ ಅಂತ ಹೇಳಿದ್ರು. ಸುಮಾರು 53 ಕೋಟಿ ರೂಪಾಯಿ ಪಡ್ತಾರೆ. ಈಗ ಅದನ್ನ ರಿಕವರ್ ಮಾಡಿದ್ದಾರೆ. ಅಪರಾಧಿಗಳನ್ನು ಹಿಡಿದಿದ್ದಾರೆ. ಅಪರಾಧಿಗಳಿಗೆ ಹಿಡಿದು ಅವ್ರನ್ನ ಜೈಲು ಕಳಿಸಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ನಾನು ಮಾಹಿತಿ ಎಲ್ಲ ಪೂರ್ಣ ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೀನಿ. 10 ಮಹಾನಗರ ಪಾಲಿಕೆಗಳು ಸರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡಿ 10 ಮಹಾನಗರ ಕೆಲಸ, ಅಭಿವೃದ್ಧಿ ಕೆಲಸ ಇರಗತ್ತಿಲ್ಲ, ಕಸ ಎತ್ತಕ್ಕಾಗ್ತಿಲ್ಲ. 10 ಮಹಾನಗರ ಪಾಲಿಕೆ ಇವರು ಎಂಪ್ಲಾಯಿಗಳು ಸುಮಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೆವೆಂತ್ ಪೇ ಕಮಿಷನ್ ಜಾರಿ ಮಾಡಿ ನಾನು ಕರೆದಿದ್ದೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಬೆಂಗಳೂರು ಮಾರಕ ಇದೆ. ತೇಜಸ್ವಿ ಸೂರ್ಯ ಹೇಳಿದ್ರೆ ಜೊತೆಗೆ ಅದರಲ್ಲಿ ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಟೆಕ್ನಿಕಲ್ ಮ್ಯಾನ್. ಅವರು ಟೆಕ್ನಿಕಲ್ ಮ್ಯಾನ್. ನಾವು ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಮಾಡೋದು. ಟೆಕ್ನಿಕಲ್ ವರದಿ ಸರಿ ಇಲ್ಲ ಅಂತಂದ್ರೆ ಮಾಡಲ್ಲ, ಸರಿಯಾಗಿದೆ ಅಂದ್ರೆ ಮಾಡ್ತೀವಿ.
ಪ್ರಾರಂಭದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನೂ ಶುರುನೇ ಆಗಿಲ್ಲ, ಅದು ಟೆಂಡರೇ ಕರೆದಿಲ್ಲ, ಭ್ರಷ್ಟಾಚಾರ ಹೆಂಗ್ ನಡೀತದೆ? ಭ್ರಷ್ಟರಿಗೆ ಮಾತ್ರ ಭ್ರಷ್ಟಾಚಾರ ಕಣ್ಣು ಕಾಣೋದು.